ನೋಡಿ, ಚೀನಾದಲ್ಲಿ ಅಥವಾ ಜಪಾನ್ನಲ್ಲಿ ನೀವು ಯಾವ್ದಾದ್ರು ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ, ಡ್ರೈವರೇ ಇರಲ್ಲ, ಮೆಟ್ರೋ ರನ್ ಆಗ್ತಾ ಇರುತ್ತೆ. ಅದನ್ನು ನಾವು ಕೇಳಿದ್ವಿ, ವಿಡಿಯೋಗಳಲ್ಲಿ ನೋಡಿದ್ವಿ. ಆದರೆ ಬೆಂಗಳೂರಿಗೆ ಬಂದಿದೆ ಅಂತಂದರೆ ನಿಜಕ್ಕೂ ಕೂಡ ನೀವು ಆಶ್ಚರ್ಯ ಪಡಲೇಬೇಕು. ಬೆಂಗಳೂರಿಗೆ ಡ್ರೈವರ್ಲೆಸ್ ಮೆಟ್ರೋ ಬಂದಿರೋದು 3 ಲಾರಿಗಳಲ್ಲಿ. 6 ಚಾಲಕರಹಿತ ಮೆಟ್ರೋ ಬೋಗಿಗಳ ಆಗಮನ ಆಗಿದೆ. ಹೆಬ್ಬಗೋಡಿ ಡಿಪೋಗೆ 6 ಕಾರುಗಳ ಮೊದಲ ರೈಲು ಸೆಟ್ ಆಗಿದೆ. ಜನವರಿ 24ರಂದು ಚೀನಾದ ಬಂದರಿನಿಂದ ಮೊದಲ ರೈಲು ಹೊರಟಿತ್ತು. ಸಮುದ್ರ ಮಾರ್ಗವಾಗಿ ಫೆಬ್ರವರಿ 6ರಂದು ಚೆನ್ನೈ ಆಗಮಿಸಿದ್ದ ಮೆಟ್ರೋ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗದಲ್ಲಿ ಓಡಾಡುತ್ತಿತ್ತು. ಚೀನಾದ CRRC ನಾನ್ಜಿಂಗ್ ಪುಜೆನ್ ಕಂಪನಿಯಿಂದ ತಯಾರಾದಂತಹ ಮೆಟ್ರೋ ಇದು. ಹಲವು ಹಂತಗಳಲ್ಲಿ 2.5 ತಿಂಗಳು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆಮೇಲೆ ಪ್ರತಿ ಮೆಟ್ರೋ ಬೋಗಿಗಳಿದೆಯಲ್ಲ, ಈ ಪ್ರತಿ ಮೆಟ್ರೋ ಬೋಗಿಗಳು ಕೂಡ 38.7 ಮೆಟ್ರಿಕ್ ಟನ್ ತೂಕ ಇದೆ. ಅಷ್ಟು ತೂಕಗಳನ್ನು ಮೆಟ್ರೋ ಬೋಗಿಗಳು ಒಳಗೊಂಡಿರೋದು. ಬೆಂಗಳೂರಿಗೂ ಕೂಡ ಡ್ರೈವರ್ಲೆಸ್ ಮೆಟ್ರೋ ಆಗಮಿಸಿರೋದು. 3 ಲಾರಿಗಳಲ್ಲಿ 6 ಚಾಲಕರಹಿತ ಮೆಟ್ರೋ ಬೋಗಿಗಳ ಆಗಮನ ಆಗಿದೆ. ನೋಡಿ, ಬೇರೆ ದೇಶಗಳಲ್ಲಿ ಪ್ರಮುಖವಾಗಿ ಚೀನಾದಲ್ಲಾಗಿರ್ಬೋದು, ಜಪಾನಲ್ಲಾಗಿರ್ಬೋದು, ನಾವು ಚಾಲಕನಿಲ್ಲದಂತಹ ಮೆಟ್ರೋ ರೈಲುಗಳನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದು ಕೂಡ ಉಂಟು. ಅಂದರೆ ಅದನ್ನು ನಾವು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನೋಡುವಂಥ ಭಾಗ್ಯ, ಅದರಲ್ಲಿ ಓಡಾಡುವಂಥ ಪ್ರಯಾಣ ಬೆಳೆಸುವಂಥ ಭಾಗ್ಯ ಬೆಂಗಳೂರಿಗೂ ಕೂಡ ಇರೋದು. 3 ಲಾರಿಗಳಲ್ಲಿ 6 ಚಾಲಕರಹಿತ ಮೆಟ್ರೋ ಬೋಗಿಗಳ ಆಗಮನ ಆಗಿದೆ. ಹೆಬ್ಬಗೋಡಿ ಡಿಪೋಗೆ 6 ಬೋಗಿಗಳ ಮೊದಲ ರೈಲು ಸೆಟ್ ಆಗಿರೋದು. ಜನವರಿ 24ರಂದು ಚೀನಾದ ಬಂದರಿನಿಂದ ಮೊದಲ ರೈಲು ಹೊರಟಿತ್ತು. ಸಮುದ್ರ ಮಾರ್ಗವಾಗಿ ಫೆಬ್ರವರಿ 6ರಂದು ಚೆನ್ನೈಯನ್ನು ಆಗಮಿಸಿದಂಥ ಮೆಟ್ರೋ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗದಲ್ಲಿ ಓಡಾಡುತ್ತೆ. ಪ್ರಮುಖವಾಗಿ ಚೀನಾದ, ಅಂದರೆ ಈ ಮೆಟ್ರೋ ಯಾವ ಕಂಪನಿಯಲ್ಲಿ ತಯಾರಿಯಾಗಿರೋದು ಅಂದರೆ ಚೀನಾದ CRRC ನಾನ್ಜಿಂಗ್ ಪುಜೆನ್ ಕಂಪನಿಯಿಂದ ತಯಾರಾಗಿದೆ. ಎರಡು 2024ರ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಕೇಸರಿ ಪಡೆ ಈಗ ಅದಕ್ಕೆಲ್ಲ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು, ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ಯಾರನ್ನ ಸೆಳಿಬೇಕು ಈ ಚುನಾವಣೆಗೆ, ಒಂದು ಕಡೆ ತೂಗ್ತಾ ಇದೆ ಪಕ್ಷ ಅಂತ ಅನ್ಕೋಬಾರ್ದಲ್ಲ. ಸೊ ಹೀಗಾಗಿ SC ಎಡಗೈ ಮತ ಸೆಳೆಯೋದಕ್ಕೆ BJP ಗೇಮ್ ಪ್ಲಾನ್ ಮಾಡ್ತಾ ಇದೆ. ಚಿತ್ರದುರ್ಗ ಲೋಕ ಅಖಾಡಕ್ಕೆ ಪ್ರಭಾವಿ ಸ್ವಾಮೀಜಿ ಎಂಟ್ರಿ ಕೊಡ್ತಿದ್ದಾರೆ. ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಗಿಳಿಸಲು RSS ಚಿಂತನೆಯನ್ನು ಮಾಡಿರೋದಿಲ್ಲಿ. ನೋಡಿ, ನಾರಾಯಣ ಸ್ವಾಮಿ ಬದಲು ಸ್ವಾಮೀಜಿಗೆ ಸಿಗುತ್ತಾ ಟಿಕೆಟ್ ಅಂತ ಸಂಘ ಪರಿವಾರದ ನಾಯಕರಿಂದ ಸ್ವಾಮೀಜಿ ಜೊತೆ ಈಗಾಗಲೇ ಎಲ್ಲ ರೀತಿಯ ಚರ್ಚೆಯನ್ನು ಮಾಡಲಾಗಿದೆಯಂತೆ. ದಕ್ಷಿಣ ಭಾರತದ ಯೋಗಿ ಆದಿತ್ಯನಾಥ್ ಆಗ್ತಾರಾ ಚೆನ್ನಯ್ಯ ಶ್ರೀ ಅಂತ ಹೇಳಿ ಈಗ ಪ್ರಶ್ನೆ. ನೋಡಿ, ಲೋಕಸಭೆ ಚುನಾವಣೆಗೆ ಇವರನ್ನು ಅಖಾಡಕ್ಕೆ ಇಳಿಸಿದ್ರೆ ಇವರ ಸಂಘ ಪರಿವಾರದ ಮತಗಳನ್ನು ಸೆಳೆಯೋದಕ್ಕೆ BJP ಪ್ಲಾನ್ ರೂಪಿಸಿರೋದು. ಹೀಗಾಗಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನು ಕಣಕ್ಕಿಳಿಸೋದಕ್ಕೆ RSS ಚಿಂತನೆಯನ್ನು ನಡೆಸಿರೋದು. ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದ ಮತಗಳೇ ನಿರ್ಣಾಯಕ. ಸೊ ಹೀಗಾಗಿ ಕ್ಷೇತ್ರಾದ್ಯಂತ ಸ್ವಾಮೀಜಿ ಸ್ಪರ್ಧೆ ಕುರಿತು ಭಾರಿ ಚರ್ಚೆ ಆಗ್ತಾ ಇದೆ. ಕಾದ್ ನೋಡೋಣ ಹಾಗಾದ್ರೆ. ನೋಡಿ, ಬೆಂಗಳೂರಿನ ರಾಕ್ಲೈನ್ ಮಾಲ್ಗೆ BBMP ಬೀಗ ಹಾಕಿರೋದು ಕಾರಣ ತೆರಿಗೆಯನ್ನು ಪಾವತಿ ಮಾಡಿಲ್ಲ. ಸೊ ಹೀಗಾಗಿ ರಾಕ್ಲೈನ್ ಮಾಲ್ಗೆ BBMP ಬೀಗ ಜಡಿದಿರೋದು. ಸೊ ಹಾಗಾದರೆ ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರುವಂಥ ಮಾಲ್ ಇದು, ತೆರಿಗೆ ಪಾವತಿಸಿಲ್ಲ. ಈ ಕಾರಣದಿಂದಾಗಿ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. BBMP ದಾಸರಹಳ್ಳಿ ವಲಯ ಅಧಿಕಾರಿಗಳು ಸೀಲ್ ಮಾಡಿದ್ದಾರೆ. ಮಾಲ್ ಗೇಟ್ಗಳಿಗೆ ಬೀಗ ಜಡಿದಿದ್ದಾರೆ BBMP ಅಧಿಕಾರಿಗಳು. ಕಾರಣ ರಾಕ್ಲೈನ್ ಮಾಲ್, ರಾಕ್ಲೈನ್ ವೆಂಕಟೇಶ್ ಮಾಲೀಕತ್ವದ ರಾಕ್ಲೈನ್ ಮಾಲ್ ಇದು BBMPಯಿಂದ ಬೀಗ ಜಡಿದಿರೋದು. ಈ ಮಾಲ್ ತೆರಿಗೆಯನ್ನು ಪಾವತಿಸಿಲ್ಲ. ಈ ಕಾರಣದಿಂದಾಗಿ ರಾಕ್ಲೈನ್ ಮಾಲ್ಗೆ ಸೀಲ್ ಜಡಿಯಲಾಗಿದೆ. ಗೇಟ್ಗಳಿಗೂ ಕೂಡ ಬೀಗ ಜಡಿದಿದ್ದಾರೆ BBMP ಅಧಿಕಾರಿಗಳು. ಜಾಲಹಳ್ಳಿ ಕ್ರಾಸ್ ಬಳಿ ಇರುವಂಥ ರಾಕ್ಲೈನ್ ಮಾಲ್ ಇದು. ಈ ಮಾಲ್ಗೂ ಕೂಡ ಈಗ BBMP ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಈ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಟಿಕೆಟ್ ಕಲಹ ಜೋರಾಗ್ತಾ ಇದೆ. ಪ್ರಮುಖವಾಗಿ ತುಮಕೂರು ಕ್ಷೇತ್ರದಲ್ಲಿ ಮುದ್ದೇಹನುಮೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಅಲ್ಲಿ ವಿರೋಧ ಕೇಳಿ ಬರ್ತಾ ಇದೆ. ಲೋಕ ಟಿಕೆಟ್ಗಾಗಿ ಕಾಂಗ್ರೆಸ್ ಒಳಗೆ ಕಲಹ ಶುರುವಾಗಿರೋದು. ಟಿಕೆಟ್ ಫೈಟ್
ತುಮಕೂರು ಕಾಂಗ್ರೆಸ್ ಇಬ್ಬಾಗ ಆಗಿದೆ. ಮುದ್ದಹನುಮೇಗೌಡರ ಪರ ವಿರೋಧ ಸಂಗ್ರಾಮ ಶುರುವಾಗಿದೆ. ಈಗ ಮುದ್ದಹನುಮೇಗೌಡ ಪರ ರಾಜಣ್ಣ ಟೀಮ್ ಬ್ಯಾಟ್ ಬೀಸ್ತಾ ಇದ್ರೆ ಎನ್ ರಾಜಣ್ಣ, ಗುಬ್ಬಿ ಶ್ರೀನಿವಾಸ್, ರಾಜೇಂದ್ರ ಲಾಬಿ ನಡೆಸ್ತಿದ್ದಾರೆ. ಮುದ್ದಹನುಮೇಗೌಡಗೆ ಮತ್ತೊಂದು ಬಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಂಗನಾಥ್, ಷಡಕ್ಷರಿ, ಜಯಚಂದ್ರ ಟೀಮ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಲೋಕ ಟಿಕೆಟ್ಗಾಗಿ ಕಾಂಗ್ರೆಸ್ ಒಳಗೆ ಕಲಹ ಏರ್ಪಟ್ಟಿದೆ. ಒಂದು ಕಡೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒಂದು ಬಣ, ಮತ್ತೊಂದು ಕಡೆ ಬೇಡ ಅಂತ. ಕಾದೋಣ ತುಮಕೂರು ಕ್ಷೇತ್ರಕ್ಕೆ ಯಾರ ಬಣ ಒತ್ತಾಯವನ್ನು ಮಾಡ್ತಾ ಇದೆ, ಯಾರಿಗೆ ಗೆಲುವು ಸಿಗುತ್ತೆ ಅಂತ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಭಾಳ ಕುತೂಹಲದ ಕಣವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ತಿಪ್ಪೂರು ಶಾಸಕರಾದಂತಹ ಷಡಕ್ಷರಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆ ಯಾವ ಹಂತಕ್ಕೆ ಬಂದಿದೆ? ನಮ್ಮದು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಬಹುಶಃ ಯಾರಾದರೂ ಹೊಸಬರಿಗೆ ಕೊಡಬೇಕು ಅಂತಕ್ಕಂಥ ಭಾವನೆ ಇದೆ. ಪಕ್ಷಕ್ಕೆ ಬೇರೆಯವ್ರು ಬರೋರಿದ್ದಾರೆ, ಅದ್ರ ಬಗ್ಗೆನೂ ನಮ್ಮಲ್ಲಿ ಹೈಕಮಾಂಡಿಂದ ಏನೂ ತೀರ್ಮಾನ ತಗೊಂಡಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ಅಭ್ಯರ್ಥಿ ಕೊಡಿ ಅಂತಕ್ಕಂಥ ಸೂಚನೆಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ, AICC ಅವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವಿನ್ನೂ ಏನೂ ಚರ್ಚೆ ಆಗಿಲ್ಲ. ಸೊ ಚರ್ಚೆ ಮಾಡಿ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ. ಈಗಾಗಲೇ ಒಂದು ಕಡೆಗೆ ತಮ್ಗೆ ಗೊತ್ತಿರ್ಬೋದು, KN ರಾಜಣ್ಣವ್ರು ಈಗಾಗಲೇ ಏನು ಮುದ್ದಹನುಮೇಗೌಡರ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಅವನ ಸ್ವಂತ ಅಭಿಪ್ರಾಯ. ಹಾಗೆ ನಾನು ಇನ್ನೊಬ್ಬ ಅಭ್ಯರ್ಥಿ ಮಾಡೋಕ್ಕಾಗತ್ತಾ? ಹೈಕಮಾಂಡಿಗೆ ನಾವೆಲ್ಲ ಬದ್ದರು. ಅಲ್ಲ, KN ರಾಜಣ್ಣ ಹಿರಿಯರಾಗಿ ಸಚಿವರಾಗಿ ಯಾಕೆ ಈ ರೀತಿ ಏಕಪಕ್ಷ ನಡೆ? ಅದನ್ನು ನೀವು ಅವ್ರನ್ನ ಕೇಳಬೇಕು. ವಾಕ್ ಸ್ವಾತಂತ್ರ್ಯ ಇದೆ, ಆತನ ಅಭಿಪ್ರಾಯ ಆತ ಹೇಳೋಣ, ನನ್ನ ಅಭಿಪ್ರಾಯ ನಾನು ಹೇಳ್ತಿದ್ದೀನಿ. ಹಾಗೆಯೇ ಆಕಾಂಕ್ಷಿಗಳು ಕೂಡ ಜಾಸ್ತಿ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಚುನಾವಣೆ ಬಂದಾಗ ಆಕಾಂಕ್ಷಿಗಳು ಬರ್ತಾರೆ, ಆಸೆ ಆಕಾಂಕ್ಷೆ ಇರ್ತದೆ, ಸೇವೆ ಮಾಡಬೇಕು ಅನ್ನೋ ಅಭಿಪ್ರಾಯ ಇರ್ತದೆ. ಅದ್ರ ಇದಕ್ಕೋಸ್ಕರ ಬರ್ತಾರೆ, ಸಹಜ. ಅಂದರೆ ಒಂದೇ ಸೀಟ್ ಕೊಡ್ತಕ್ಕಂಥದ್ದು. ಅರ್ಜಿ ಭಾಳ ಜನ ಹಾಕ್ತಾರೆ, ಅದರಲ್ಲಿ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡಿ ಕೊಡ್ತೇವೆ. ರಾಜಣ್ಣವ್ರ ನಡೆ ಈಗ ಯಾಕೆಂದರೆ ಎಲ್ಲ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಶಾಸಕರು ಕೂಡ ವಿರೋಧ ವ್ಯಕ್ತಪಡ್ತಿರ್ತಕ್ಕಂಥದ್ದು. ಯಾಕೆಂದರೆ ಹೈಕಮಾಂಡ್ ಅನೌನ್ಸ್ ಮಾಡೋದಕ್ಕೂ ಮುಂಚೆನೇ ಇವರು ಈ ರೀತಿಯಾಗಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಹೇಳುವಂಥದ್ದು. ಅದನ್ನು ಹೈಕಮಾಂಡ್ ಗಮನಿಸಬೇಕು. ನಮಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಹೈಕಮಾಂಡ್ನಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಯಾರು ವೈಯಕ್ತಿಕವಾಗಿ ಹೇಳಿಕೆ ಕೊಡಬೇಡಿ ಅಂತ. ಆ ಪ್ರಕಾರ ನಾವು ಯಾರು ಹೇಳಿಕೆ ಕೊಟ್ಟಿಲ್ಲ, ಅದು ಅವರು ವೈಯಕ್ತಿಕ ಅಭಿಪ್ರಾಯ. ತುಂಬ ಜನ ಹಿರಿಯ ಶಾಸಕರು ಇದ್ರೂ ಕೂಡ ಈ ರೀತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತದೆ ಕ್ಷೇತ್ರದಲ್ಲಿ. ಹಿರಿಯ ಶಾಸಕರಿದ್ದಾರೆ, ಅವ್ರನ್ನ ಕೇಳಿ ನಾನು ಹೇಳಿಕೆ ಕೊಡಬೇಕು ಅನ್ನೋದನ್ನು ಅವರು ಚಿಂತನೆ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನನ್ನ ಷಡಕ್ಷರಿ ಅವರ ಮಾತು. ಅಂದರೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಬೇಕು. ಆದರೆ KN ರಾಜಣ್ಣವರು ಏಕಪಕ್ಷವಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕ ಭರತ್ ಶೆಟ್ಟಿ ಈಗ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ನೋಡಿ, ಕಳೆದ ವಾರ ಮಂಗಳೂರಿನ ಕ್ರಿಶ್ಚಿಯನ್ ಶಾಲೆಯೊಂದರಲ್ಲಿ ಜೈ ಶ್ರೀರಾಮ್ ವಿಚಾರವಾಗಿ ಅವಹೇಳನಕಾರಿಯಾದಂತಹ ಒಂದು ವಿಚಾರ ಪ್ರಸ್ತಾಪ ಆಗಿ ಶಿಕ್ಷಕಿ ಹಾಗೂ ಶಿಕ್ಷಕರನ್ನು ಅಮಾನತು ಮಾಡಲಾಗಿತ್ತು. ಈಗ ಭರತ್ ಶೆಟ್ಟಿ ಶಾಸಕರು ಕ್ರಿಶ್ಚಿಯನ್ ಶಾಲೆಗಳಿಗೆ ಹಿಂದೂ ಮಕ್ಕಳನ್ನು ಕಳಿಸಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಎಲ್ಲ ಕ್ರಿಶ್ಚಿಯನ್ ಶಾಲೆಗಳ ಬಗ್ಗೆ ಮಾತನಾಡಿಲ್ಲ. ಕೆಲ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿ ಇದೆ. ಈ ಶಾಲೆಗಳ ಬಗ್ಗೆ ಮಾತ್ರ ನಾನು ಮಾತನಾಡಿರೋದು. ವಿವಾದಾತ್ಮಕ ಹೇಳಿಕೆಗೆ ಶಾಸಕ ಭರತ್ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದು, ನಾನು ಈಗಲೂ ನನ್ನ ಹೇಳಿಕೆಗೆ ಬದ್ಧ ಎಂದು ಭರತ್ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ಕ್ರಿಶ್ಚಿಯನ್ ಶಾಲೆಗಳ ಬಗ್ಗೆ ಮಾತನಾಡಿಲ್ಲ. ಕೆಲ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿ ಇದೆ, ಆ ಶಾಲೆಗಳ ಬಗ್ಗೆ ಮಾತ್ರ ನಾನು ಮಾತಾಡಿರೋದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆ ಭರತ್ ಶೆಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಶಾಲೆಯೊಂದರಲ್ಲಿ ಏನು ಶಿಕ್ಷಕಿ ಶ್ರೀರಾಮನ ಸಂಬಂಧಪಟ್ಟಂಥ ಅವಹೇಳನ ಮಾಡಿಕೆ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಬಗ್ಗೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಒಂದು ಟ್ವೀಟನ್ನು ಮಾಡಿರುವಂಥದ್ದು, ಅದು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಕ್ರಿಶ್ಚಿಯನ್ ಶಾಲೆಗಳಿರುವಂಥ ಹಿಂದೂ ಮಕ್ಕಳನ್ನು ತ್ಯಜಿಸಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಟ್ವೀಟ್ ಮಾಡಿರೋದು ಫಸ್ಟು ಆ ಶಿಕ್ಷಕಿ ಶ್ರೀರಾಮನ ಅವಹೇಳನ ಸಂಬಂಧಪಟ್ಟಂತೆ ಮಾತಾಡಿರುವಂಥದ್ದು, ಏನು ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಒಂದು ರೀತಿಯಲ್ಲಿ ಇದು ಕೆಲವಾರು ಶಾಲೆಗಳಲ್ಲಿ ಇದಾಗಿದೆ, ಹಿಂದೆ ಸಾಗಿದೆ. ಏನಂತ ಹೇಳಿದ್ರೆ, ಶಿಕ್ಷಕರು ಯಾರಿದ್ದಾರೆ, ಶಾಲೆ ಒಳಗೆ ಧರ್ಮ ಮತ್ತು ರಾಜಕೀಯ ಇದನ್ನು ಬಿಟ್ಟು ಕಲಿಸುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಶಾಲೆ, ಕ್ರಿಶ್ಚಿಯನ್ ಶಾಲೆ ಆಗಲಿ, ಹಿಂದೂ ಶಾಲೆ ಆಗಲಿ, ಮುಸಲ್ಮಾನರ ಶಾಲೆ ಆಗಲಿ, ಅದು ಜಾತಿ ಮತ ಬರೋದಿಲ್ಲ ಇದರಲ್ಲಿ.
ಮಕ್ಕಳು ಒಳಗೆ ಬಂದ ಮೇಲೆ ಅವಳಿಗೆ ಒಳ್ಳೆ ರೀತಿಯ ಪಾಠವನ್ನು ಮಾಡಿ ಪಾಸ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿ ಕಲಿಸಿ ಬಿಡೋದು. ಆದರೆ ಹಲವಾರು ಶಾಲೆಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅವಹೇಳನ ಮಾಡಿ ಮಾತಾಡೋದು, ತುಚ್ಛ ರೀತಿಯಲ್ಲಿ ನೋಡೋದು,